ಓಹ್ ಬಂದ್ರಾ? ಬನ್ನಿ ಬನ್ನಿ. ನೀವು ಆ್ಯಕ್ಷನ್ ಆರ್ ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡಿ, ಬಟ್ ನಾನಂತೂ ಡಿಫ್ರೆಂಟಾಗೇ ಬರ್ತೀನಿ ಆ್ಯಂಡ್ ಅಷ್ಟೇ ಇಂಪ್ಯಾಕ್ಟನ್ನು ಮಾಡ್ತೀನಿ ಅನ್ನೋ ಯೋಚನೆಯಿಂದ ರಾಜ್ ಬಿ ಶೆಟ್ಟಿಯವರು ಹೀಗೆ ಮಾಡ್ತಿದ್ದಾರೆ ಅನ್ನಬಹುದು. ಈ ಟ್ರೇಲರ್ ನೋಡಿದಾಗ ನನಗೆ ಹಾಗೆ ಅನ್ನಿಸ್ತು ಗುರು. ರೂಪಾಂತರ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ. ಹಾಗಿದ್ರೆ ಟ್ರೇಲರ್ ಹೇಗಿದೆ, ನನಗೆ ಹೇಗೆ ಅನ್ನಿಸ್ತು ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ಮಾತಾಡುವ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ರೂಪಾಂತರ ಇದು ಮಿಥಿಲೇಶ್ ಎಡವಲತ್ ಅವರ ನಿರ್ದೇಶನದಲ್ಲಿ ರಾಜ್ ಬಿ ಶೆಟ್ಟಿಯವರ ಮುಖ್ಯ ಪಾತ್ರದಲ್ಲಿ ಬರ್ತಿರುವಂಥ ಸಿನಿಮಾ. ಟ್ರೇಲರ್ ನೋಡಿದರೆ ಇದು 4 ಕಥೆಗಳನ್ನು ಒಳಗೊಂಡಿರೋ ಸಿನಿಮಾ ಅನಿಸುತ್ತೆ. ಒಂದು ಈ 2 ಕ್ಯಾರೆಕ್ಟರ್ಸ್ ಗಂಡ ಹೆಂಡತಿ, ಇನ್ನೊಂದು ಈ ಕ್ಯಾರೆಕ್ಟರ್, ಮತ್ತೊಂದು ರಾಜ್ ಬಿ ಶೆಟ್ಟಿ ಆ್ಯಂಡ್ ಕೊನೆಯದು ಈ ಕ್ಯಾರೆಕ್ಟರ್. ಮತ್ತು ಈ 4 ಆ್ಯಂಗಲ್ಸ್ಗೂ ಕನೆಕ್ಟ್ ಆಗಿರೋದು ಈ ಕ್ಯಾರೆಕ್ಟರ್ ಅನಿಸುತ್ತೆ. ಈ ಕ್ಯಾರೆಕ್ಟರ್ಗಳ ಕಥೆಯನ್ನು ಆಧರಿಸಿ ಸಿನಿಮಾ ಇರುತ್ತೆ ಅನ್ನೋದು ನನ್ನ ಪ್ರಿಡಿಕ್ಷನ್ ಅಷ್ಟೇ. ಮೊದಲಿಗೆ ಈ ಇಬ್ಬರು ದಂಪತಿಗಳು, ಬಡತನ ಇದೆ, ಬಟ್ ಅವಳಿಗೆ ಸಿಟಿಗೆ ಹೋಗೋ ಆಸೆ ಇದೆ ಆ್ಯಂಡ್ ಅವನು ಅವಳನ್ನು ಸಿಟಿಗೆ ಕರ್ಕೊಂಡು ಹೋಗ್ತಾನೆ ಆ್ಯಂಡ್ ಅದು ಹೇಗೆ ಅನ್ನೋದು ಸಿನಿಮಾದಲ್ಲೇ ನೋಡಬೇಕು. ಇನ್ನು ಈ ಕ್ಯಾರೆಕ್ಟರ್ ಭಿಕ್ಷುಕಿ ಅನ್ಕೋತೀನಿ. ಅವಳತ್ರ ಒಂದು ಮಗು ಕೂಡ ಇದೆ, ಅದು ಮಿಸ್ಸಿಂಗ್ ಆಗಿರೋ ಮಗು ಅನಿಸುತ್ತೆ ಆ್ಯಂಡ್ ಅದನ್ನು ಕಿತ್ಕೊಳ್ಳೋಕೆ ತುಂಬ ಜನ ಪ್ರಯತ್ನ ಪಡ್ತಾ ಇದ್ದಾರೆ ಆ್ಯಂಡ್ ಅವಳು ತುಂಬಾ ಶೋಷಿತಳು ಅನ್ನೋದನ್ನು ವಾರಕ್ಕೊಂದ್ಸಲ ರೇಪ್ ಮಾಡೋಳಿಗೆ ವ್ಯವಸ್ಥೆ ಇನ್ನೊಂದು ಸಲ ರೇಪ್ ಮಾಡಿದೆ ಅನ್ನೋ ಡೈಲಾಗೆ ಇಂಡಿಕೇಟ್ ಮಾಡ್ತಾ ಇದೆ. ರಾಜ್ ಬಿ ಶೆಟ್ಟಿ ಕ್ಯಾರೆಕ್ಟರ್ ಯಾವುದನ್ನೋ ಕಲಿಯೋದಕ್ಕೆ ಪ್ರಯತ್ನ ಪಡ್ತಿದೆ ಅನಿಸುತ್ತೆ ಆ್ಯಂಡ್ ಅದು ಮುಂದೆ ಆ ಕಾರಣಕ್ಕೆ ವಿಚಿತ್ರವಾಗಿ ಬಿಹೇವ್ ಕೂಡ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಈ ಕ್ಯಾರೆಕ್ಟರ್ ತನ್ನದೇ ಪ್ರಪಂಚದಲ್ಲಿ ಇರುತ್ತೆ. ಇದರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಇಲ್ಲ, ಸಿನಿಮಾದಲ್ಲೇ ನೋಡಬೇಕು. ಇನ್ನು ಟೈಟಲ್ ಇರೋದು ರೂಪಾಂತರ ಅಂತ. ಈ 4 ಕ್ಯಾರೆಕ್ಟರ್ಗಳು ತಮ್ಮ ಆಸೆಗಳಿಂದನೋ ಅಥವಾ ಯಾವುದೋ ಕಾರಣಕ್ಕೆ ರೂಪಾಂತರ ಆಗೋದೇ ಸಿನಿಮಾ ಅನ್ನಬಹುದು. ಇಲ್ಲಿ ನನಗೆ ಇಂಪ್ರೆಸಿವ್ ಅನಿಸಿದ್ದು ಅಂದರೆ ಸಿನಿಮಾಟೋಗ್ರಫಿ. ಲಿಟ್ರಲಿ ಗುರು, ಪ್ರತಿ ಫ್ರೇಮ್ ಕೂಡ ಆ ಲೋಕಕ್ಕೆ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ ಆ್ಯಂಡ್ ಇದು ಆ ಟೀಮ್ನ ಅಥೆಂಟಿಕ್ ವರ್ಕ್ ಬಗ್ಗೆ ತಿಳಿಸುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕನ್ನಡದಲ್ಲಿ ಈ ಕ್ವಾಲಿಟಿಯ ಸಿನಿಮಾ ಅಂದರೆ ನಿಜವಾಗ್ಲೂ ಆ್ಯಸ್ ಅ ಕನ್ನಡ ಆಡಿಯನ್ಸ್ ಆಗಿ ಖುಷಿಯಾಗುತ್ತೆ. ಕಂಟೆಂಟ್ ಬೇಸ್ಡ್ ಸಿನಿಮಾಗಳು ನಮ್ಮಲ್ಲಿ ಕಡಿಮೆ ಅನ್ನೋರಿಗೆ ಈ ಸಿನಿಮಾ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಆಗುತ್ತೆ ಅನ್ನಬಹುದು. ಪ್ರೆಸೆಂಟೇಷನ್ ರಾಜ್ ಬಿ ಶೆಟ್ಟಿಯವರು ಸಿನಿಮಾದಲ್ಲಿದ್ದಾರೆ ಅಂದರೆ ಅದು ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಅಷ್ಟೇ ಪೀಕ್ ಲೆವೆಲ್ನ ಪ್ರೆಸೆಂಟೇಷನ್ ಇರುತ್ತೆ. ಮತ್ತು ಈ ಸಿನಿಮಾದಲ್ಲೂ ಕೂಡ ಹಾಗೇ ಇರುತ್ತೆ ಅನ್ನೋದನ್ನು ಟ್ರೇಲರ್ ನೋಡಿದ್ರೇ ಗೊತ್ತಾಗುತ್ತೆ. ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿದೆ. ಬಂದಿರೋ ಫೂಟೇಜ್ನ ಅದಕ್ಕೆ ಬೇಕಾಗಿರುವ ಕ್ವಾಲಿಟಿಯಲ್ಲಿ ಕಲರಿಂಗ್ ಮಾಡಿ ಅದನ್ನು ಕಣ್ಣಲ್ಲಿ ಕಟ್ಟೋ ಹಾಗೆ ಮಾಡಿದ್ದಾರೆ ಆ್ಯಂಡ್ ಅದು ವರ್ಕ್ ಕೂಡ ಆಗಿದೆ. ಸೊ ಇದು ಮೋಸ್ಟ್ ಅಂಡರ್ ರೇಟೆಡ್ ಟ್ರೇಲರ್. ನನ್ನ ಪ್ರಿಡಿಕ್ಷನ್ನೇ ನಿಜ ಅಂತ ಹೇಳೋಕ್ಕಾಗಲ್ಲ. ಕಂಡ ವಿಷಯಗಳ ಮೇಲೆ ನನಗನಿಸಿದ್ದನ್ನು ಹೇಳಿರೋದಷ್ಟೇ. ಸಿನಿಮಾ ಟೀಮಿನವರು ಸ್ವಲ್ಪ ಪ್ರಮೋಷನ್ಸ್ನ ಜಾಸ್ತಿ ಮಾಡಿ ಅನ್ನೋದೊಂದೇ ನನ್ನ ಕೋರಿಕೆ. ಇನ್ನು ಸಿನಿಮಾ ಇದೇ ಜುಲೈ 26ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ. ದಯವಿಟ್ಟು ಎಲ್ಲ ಆಡಿಯನ್ಸ್ಗಳು ಕೂಡ ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನು ಥಿಯೇಟ್ರ್ಗಳಿಗೆ ಹೋಗಿ ನೋಡಿ, ಅವುಗಳು ಕೂಡ ಸಕ್ಸಸ್ ಆಗೋ ಹಾಗೆ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಆದಷ್ಟು ಬೇಗ ಸಿಗೋಣ.